ಶುಭೋದಯ ಮಕ್ಕಳೇ. ಪದ್ಯ ಭಾಗ, ಅದರ ಎರಡನೇ ಪದ್ಯ ಸ್ವಾತಂತ್ರ್ಯದ ಹಣತೆ. ಇದನ್ನು ಬರೆದಿರೋರು KS ನಿಸಾರ್ ಅಹಮದ್. ಸ್ವಾತಂತ್ರ್ಯ ಅಂದರೆ ನಮಗೆ ಗೊತ್ತಿದೆಯಲ್ಲ, ಬೇರೆಯವರ ದಾಸ್ಯದಿಂದ ಮುಕ್ತಿಯಾಗಿ ನಮ್ಮ ದೇಶ ಸ್ವಾತಂತ್ರ್ಯ ಪಡೀತು. ಹಣತೆ ಅಂದರೆ ದೀಪ. ಆ ಸ್ವಾತಂತ್ರ್ಯದ ಹಣತೆನ ಯಾವಾಗಲೂ ನಾವು ಸದಾ ಉರಿತಾ ಇರಬೇಕು ಅಂತ ಕಾಪಾಡ್ಕೋಬೇಕು, ಅದನ್ನು ಉರಿತಾ ಥರ ನೋಡ್ಕೋಬೇಕು ಅನ್ನೋದು ಈ ಪದ್ಯದ ಆಶಯ. ಓಕೆ, ಇಲ್ಲಿಗೆ ಬರೋಣ. ನಮಗೆ ಬಂದಿರುವ ಸ್ವಾತಂತ್ರ್ಯವನ್ನು ಸದಾ ರಕ್ಷಣೆ ಮಾಡಿಕೊಳ್ಳಬೇಕು. ನಮ್ಮ ದೇಶದ ಅಭಿವೃದ್ಧಿಗಾಗಿ ಸದಾ ದುಡಿಯುತ್ತಿರಬೇಕು. ಧೀರತನದಿಂದ ದೇಶದ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಬೇಕು. ನಮ್ಮ ಸಾಧನೆಯ ಕಡೆಗೆ ಗಮನವಿರಬೇಕು. ದೇಶಕ್ಕಾಗಿ ಹೋರಾಡಿದ ಹುತಾತ್ಮರಿಗೆ ಗೌರವವನ್ನು ಸದಾ ಸಲ್ಲಿಸಬೇಕು ಎಂಬುದು ಈ ಪದ್ಯದ ಆಶಯ. ಸ್ವಾತಂತ್ರ್ಯವನ್ನು ಯಾವಾಗಲೂ ರಕ್ಷಣೆ ಮಾಡ್ಕೋತಾ ಇರಬೇಕು. ದೇಶದ ಅಭಿವೃದ್ಧಿಗಾಗಿ ದುಡಿಬೇಕು, ನಮಗಾಗಿ ದುಡಿಬೇಕು. ಮತ್ತು ಶಕ್ತಿಯಿಂದ ನಾವು ದೇಶನ ಧೀರತನದಿಂದ ಕಾಪಾಡ್ಕೋಬೇಕು. ಮತ್ತು ನಮ್ಮ ಏನು ಸಾಧನೆ ಇದೆ ಅದರ ಕಡೆ ಯಾವಾಗಲೂ ಗಮನ ಕೊಡಬೇಕು. ಹೀಗಾದರೆ ನಾವು ದೇಶಕ್ಕೆ ನಮ್ಮ ಕರ್ತವ್ಯವನ್ನು ಸಲ್ಲಿಸಿದಾಗೆ. ಮತ್ತು ನಮಗೆ ದೇಶಕ್ಕಾಗಿ ಹೋರಾಡತಕ್ಕಂಥ ಎಲ್ಲರಿಗೂ ನಾವು ಗೌರವ ಸಲ್ಲಿಸಬೇಕು ಅನ್ನೋದು ಈ ಪದ್ಯದ ಆಶಯ. ಅಂದರೆ ನಾವು ಅದನ್ನು ನಡೆಸ್ಕೊಡ್ಬೇಕು ಅಂತ. ಈಗ ಪದ್ಯಕ್ಕೆ ಬರೋಣ. ಒಂದು ಸಲ ಪದ್ಯ ಪೂರ್ತಿ ಓದೋಣ. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದ ಜನತೆ, ಎಂತು ಕುಂದಬಹುದು ಎಮ್ಮ ತಾಯ್ನಾಡಿನ ಘನತೆ, ಮುಳ್ಳಿನಿಂದ ಅರಿವೆ ಬಿಡಿಸಿದಂತೆ ಬಂತೆ ಮುಕ್ತಿ, ಹುಲಿಯ ಬಾಯ ಮೇವ ಕಸೆಯುವಂತೆ ಧೀರ ಶಕ್ತಿ, ಪಡೆಯಿತಿದನು ಜನತೆ ಬಾಳ ಬೆಸೆಯ ನಾಡಭಕ್ತಿ, ಸ್ವಾತಂತ್ರ್ಯದ ಜೊತೆಗೆ ಬಂದು ಕೂಡಲಿಲ್ಲ ಗಳಿಕೆ, ವ್ಯಕ್ತಿ ಬೆವರ ಹೀರಿ ಮರವಾಗಿದೆ ಮೊಳಕೆ, ಮೇಲೇರಿದ ಹಾಗೆ ಭದ್ರಪಾಯ ಉಂಟೆ ಗೃಹಕ್ಕೆ, ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯೆಡೆ ಗಮನ, ಪ್ರಾಣವನ್ನೇ ಪಗಡಿಯಾಡಿದವರಿಗೆಮ್ಮ ನಮನ, ತಾಯ ಮುಡಿಗೆ ದಿನವೂ ಏರುತ್ತಿರಲಿ ಹೂವು ದವನ. ಈಗ ಪದ್ಯಕ್ಕೆ ಬರೋಣ. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ. ಹಣತೆ ಅಂದರೆ ದೀಪ. ಸ್ವಾತಂತ್ರ್ಯದ ದೀಪ ಅಂತಂದರೆ ನಾವು ಯಾವಾಗಲೂ ಪ್ರಜ್ವಲಿಸುವಂತೆ ಉರಿತಾ ಇರೋದಕ್ಕೆ ನೋಡ್ಕೋಬೇಕು. ಅಂದರೆ ಯಾವಾಗಲೂ ಅದನ್ನು ಸ್ವಾತಂತ್ರ್ಯನ ಕಾಪಾಡ್ಕೊತಾನೇ ಇರಬೇಕು. ಅಂದರೆ ಯಾರ ಕೈವಶ ಆಗದೆ ಇರೋಂಗೆ ನೋಡ್ಕೋಬೇಕು. ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದ ಜನತೆ. ದುಡಿಮೆ ಅಂದರೆ ನಾವು ಕೆಲಸ ಮಾಡ್ತೀವಿ ಅದು. ತೈಲವೆರೆಯುಲು ಅಂದರೆ ದೀಪಕ್ಕೆ ಎಣ್ಣೆ ಹಾಕಿ ಹೆಂಗೆ ಹುರಿಯಂಗೆ ನೋಡ್ಕೊತೀವೋ, ನಾವು ನಮ್ಮ ದುಡಿಮೆಯನ್ನು ನಾವು ದೇಶಕ್ಕಾಗಿಯೇ ಮಾಡಬೇಕು. ಒಂದು ಸ್ವಲ್ಪನೂ ಸಮಯ ವ್ಯರ್ಥ ಮಾಡದೆ ದುಡಿಬೇಕು. ಎಂತು ಕುಂದಬಹುದು ಎಮ್ಮ ತಾಯ್ನಾಡಿನ ಘನತೆಗೆ. ಪ್ರತಿಯೊಬ್ಬರು ದುಡಿಮೆಯಲ್ಲಿ ನಿರತರಾಗಿ ತಮ್ಮ ದೇಶನ ಕಾಪಾಡದ ಕಡೆ ತಮ್ಮ ಗಮನ ಕೊಡ್ತಾ ಇದ್ದರೆ ಎಂದೆಂದಿಗೂ ತಮ್ಮ ತಾಯ್ನಾಡಿನ ಘನತೆ ಅಂದರೆ ನಮ್ಮ ಭೂಮಿ ತಾಯಿಯ ಘನತೆ ಕುಂದಕ್ಕೆ ಆಸ್ಪದನೇ ಇರಲ್ಲ. ಅಂದರೆ ಕಮ್ಮಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ದೇಶಭಕ್ತಿನ ನಾವು ಯಾವಾಗಲೂ ಮೆರಿತಾ ಇರಬೇಕು ಅಂತ. ಮುಳ್ಳಿನಿಂದ ಅರಿವೆ ಬಿಡಿಸಿದಂತೆ ಬಂತೆ ಮುಕ್ತಿ. ಈಗ ಸ್ವಾತಂತ್ರ್ಯ ಬಂದಿರೋದು, ಈಗ ಮುಳ್ಳು ಅಂದರೆ ಮುಳ್ಳು ಗೊತ್ತಿದೆಲ್ಲ, ಚುಚ್ಚುತ್ತೆ. ಅರಿವೆ ಅಂದರೆ ಬಟ್ಟೆ. ಆ ಮುಳ್ಳಿನ ಮೇಲಿದ ಬಟ್ಟೆ ಎಷ್ಟು ನಾಜೂಕಾಗಿ ತಕ್ಕೊಂಡಿರ್ತೀವೋ ಹಾಗೆ ನಮ್ಮ ಸ್ವಾತಂತ್ರ್ಯ ಸಿಕ್ಕಿದೆ, ಅದನ್ನು ಅಷ್ಟೇ ನಾಜೂಕಿನಿಂದ ನಾವು ಯಾವಾಗಲೂ ಕಾಪಾಡಿಕೊಳ್ಳೇಬೇಕು. ಹುಲಿಯ ಬಾಯ ಮೇವ ಕಸಿಯುವಂತೆ ಧೀರ ಶಕ್ತಿ, ಪಡೆಯುತ್ತಿದ್ದನು ಜನತೆ. ಈಗ ಸ್ವಾತಂತ್ರ್ಯ ಅನ್ನೋದು ನಮಗೆಷ್ಟು ಬೆಂಬಲ ಕೊಟ್ಟಿದೆ ಅಂದರೆ, ಹುಲಿಯ ಬಾಯ ಮೇವ, ಹುಲಿ ತಿನ್ನೋ ಆಹಾರನ ಹೋಗಿ ಅದನ್ನು ಕಸ್ಕೊಂಡು ಬರತಕ್ಕಂಥ ಧೀರ ಶಕ್ತಿ, ಅಷ್ಟು ಶಕ್ತಿ ಇದೆ ನಮ್ಮ ಹತ್ರ. ಭಾಳ ಬೆಸೆಯ ನಾಡ ಭಕ್ತಿ. ಈ ಭಾಳ ಬೆಸೆ ಅಂದರೆ ಒಂದಾಗೋದು. ಎಲ್ಲ ಜನತೆ ಒಂದಾದರೆ ಎಂಥದೇ ಶಕ್ತಿನ ನಾವು ಹಿಮ್ಮೆಟ್ಟಿಸಿ ನಮ್ಮನ್ನು ನಾವು ಕಾಪಾಡ್ಕೋಬಹುದು. ಅಂದರೆ ಎಲ್ಲರೂ ಒಂದಾಗಿರಬೇಕು, ನಮ್ಮ ತಾಯ್ನಾಡನ್ನು ರಕ್ಷಣೆ ಮಾಡ್ಕೋಬೇಕು ಅನ್ನೋದು ಇಲ್ಲಿಯೇ ಆಶಯ. ಸ್ವಾತಂತ್ರ್ಯದ ಜೊತೆಗೆ ಬಂದು ಕೂಡಲಿಲ್ಲ ಗಳಿಕೆ, ವ್ಯಕ್ತಿ ಬೆವರ ಹೀರಿ ಮರವಾಗಿದೆ ಮೊಳಕೆ. ಸ್ವಾತಂತ್ರ್ಯ ಬಂದ ತಕ್ಷಣ ಆಗಲಿಲ್ಲ, ನಾವು ಅದನ್ನು ಕಷ್ಟಪಟ್ಟು ದುಡಿದು ನಾವು ಅಭಿವೃದ್ಧಿ ಆಗಬೇಕು, ನಮ್ಮ ದೇಶನೂ ಅಭಿವೃದ್ಧಿ ಆಗಬೇಕು. ಯಾರು ನಮ್ಮ ದೇಶನ ಆಕ್ರಮಿಸ್ಕೊಳ್ಳಾರ್ದಂಗೆ ನೋಡ್ಕೋಬೇಕು. ಮೇಲೇರಿದ ಹಾಗೆ ಭದ್ರ ಪಾಯ ಉಂಟೆ ಗೃಹಕ್ಕೆ. ಈಗ ಮನೆ ಕಟ್ತಾ ಇರಬೇಕಾದ್ರೆ ಪಾಯ ಹಾಕ್ತೀವಿ ಮೊದಲು, ಅದು ಭದ್ರ ಇದ್ದರೆ ಆ ಮನೆ ತುಂಬ ಸುರಕ್ಷಿತವಾಗಿ ಇರುತ್ತೆ. ಅದೇ ಥರ ನಾವು ಜನಗಳು ಎಲ್ಲರೂ ಒಗ್ಗೂಡಿದರೆ ಯಾವುದೇ ಥರದ ಅಪಾಯನೂ ಇಲ್ಲ, ನಾವು ಎಲ್ಲನೂ ಧೈರ್ಯದಿಂದ ಎದುರಿಸ್ಬೋದು, ಕಾಪಾಡ್ಕೋಬೋದು ಅನ್ನೋದು. ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯೆಡೆ ಗಮನ. ಹೀಗೆ ನಾವು ಇದ್ರ ಕಡೆನೇ ಸಾಗ್ತಾ ಇರಬೇಕು. ಅಂದರೆ ನಮ್ಮ ದೇಶದ ರಕ್ಷಣೆಗಾಗಿ ಸಾಗ್ತಾ ಇರಬೇಕು. ಅದ್ರ ಜೊತೆ ನಮ್ಮ ಗಮನ ಎಲ್ಲಿರಬೇಕು, ನಮ್ಮ ಸಾಧನೆ, ಒಂದು ಗುರಿ ಇಟ್ಕೊಂಡು ಆ ಸಾಧನೆಯೆಡೆಗೆ ನಮ್ಮ ಗಮನ ಯಾವಾಗಲೂ ಇರಲೇಬೇಕು. ಪ್ರಾಣವನ್ನೇ ಪಗಡೆಯಾಡಿದವರಿಗೆಮ್ಮ ನಮನ. ಈಗ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಬಹಳ ಜನ ಪ್ರಾಣ ತೆತ್ತಿದ್ದಾರೆ.
ಪಗಡೆ ಆಟ ಅಂದರೆ ಆಟ ಆಡೋದು ಅದೊಂದು ರೀತಿ, ಆದರೆ ತಮ್ಮ ಪ್ರಾಣವನ್ನೇ ಆಟದ ರೀತಿಯಾಗಿ ಆಟ ಆಡಿ ನಮಗಾಗಿ ಜೀವ ತೆತ್ತಿದ್ದಾರೆ ಅಂಥವರಿಗೆ ನಮ್ಮ ನಮನ ಅಂದರೆ ನಮಸ್ಕಾರಗಳು ಅಂತ. ತಾಯ ಮುಡಿಗೆ ದಿನವೂ ಏರುತ್ತಿರಲಿ ಹೂವು ದವನ. ಇಂಥ ಪುಣ್ಯಭೂಮಿ ತಾಯಿಗೆ ದಿನವೂ ಏರುತ್ತಿರಲಿ, ಪ್ರತಿದಿನ ನಾವು ಪೂಜೆ ಮಾಡಬೇಕು. ಯಾವುದರಿಂದ? ಹೂವು ದವನ ಅಂದರೆ ಪತ್ರೆಯಿಂದ. ನಾವು ದೇವರನ್ನ ಹೇಗೆ ದಿನಾ ಪೂಜೆ ಮಾಡ್ತೀವೋ ಹಾಗೆ ನಮ್ಮ ಭೂಮಿ ತಾಯಿನ ನಾವು ಪೂಜೆ ಮಾಡ್ತಾ ಇರಬೇಕು. ಮತ್ತು ನಾವು ಯಾವಾಗಲೂ ನಮ್ಮ ದೇಶದ ರಕ್ಷಣೆಗಾಗಿ ನಮ್ಮನ್ನು ಮುಡುಪಾಗಿಟ್ಕೊಂಡಿರಬೇಕು ಅಂತ ಈ ಪದ್ಯದ ಮುಖಾಂತರ ತಿಳ್ಕೊಂಡ್ವಿ.